ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರಾಗಿ ಹುಡಿಯಿಂದ ಸೂಪಿನ ರೀತಿಯಲ್ಲೇ ಸ್ವಲ್ಪ ವ್ಯತ್ಯಾಸದ ರೆಸಿಪಿ ಮಾಡುವ. ಬ್ಯಾಚುಲರ್ನವರಿಗೂ ಕೂಡ ಈ ರೆಸಿಪಿ ಹೆಲ್ಪ್ ಆಗ್ಬೋದು. ಇದಕ್ಕೆ ಮೊದಲಿಗೆ ನಾನು ಒಂದು 3/4 ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ತುಪ್ಪ ತಗೊಂಡಿದ್ದೇನೆ. ತುಪ್ಪವೂ ಆಗ್ಬೋದು, ಎಣ್ಣೆಯೂ ಆಗ್ಬೋದು. ನಾನು ತುಪ್ಪ ತಗೊಂಡಿದ್ದೇನೆ. ಇದೀಗ ಒಗ್ಗರಣೆಗೆ ರೆಡಿ ಮಾಡಿಕೊಂಡದ್ದು. ಈ ಒಗ್ಗರಣೆ ಸಿಡಿದುಕೊಳ್ಳಿ. ಇದಕ್ಕೆ ನಾನು ಇಷ್ಟು ತರಕಾರಿಗಳನ್ನು ಕಟ್ ಮಾಡಿಕೊಂಡಿದ್ದೇನೆ. ಈ ಒಗ್ಗರಣೆಗೆ ಕ್ಯಾರೆಟ್ ತುರ್ಕೊಂಡಿದ್ದೇನೆ. ಇದು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಕರಿಬೇವಿನ ಸೊಪ್ಪು, ಟೊಮೆಟೊ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇದು ಕ್ಯಾಪ್ಸಿಕಮ್ಮು ಸ್ವಲ್ಪ ತಗೊಂಡಿದ್ದೇನೆ, ಅಂದರೆ ಒಂದು ಕ್ಯಾಪ್ಸಿಕಮ್ಮಿನ 1/4 ಭಾಗ ತಗೊಂಡದಷ್ಟೇ. 2 ಹಸಿಮೆಣಸನ್ನು ಉದ್ದಕ್ಕೆ ಸೀಳಿಕೊಂಡಿದ್ದೇನೆ. ಇದೀಗ ಸಾಸಿವೆ ಸಿಡಿದ ಕೂಡಲೇ ಇದನ್ನೆಲ್ಲವನ್ನು ಒಂದೊಂದಾಗಿ ಹಾಕಿಕೊಳ್ಳುವ. ಸಾಸಿವೆ ಸಿಡಿಲಿಕ್ಕೆ ಶುರುವಾಗಿದೆ. ಈಗ ಹಸಿಮೆಣಸನ್ನು ಹಾಕಿಕೊಂಡಿದ್ದೇನೆ. ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಈ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಬೀನ್ಸು, ಇದೀಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಕೊಳ್ಳಿ. ಅಂದರೆ ಬೀನ್ಸು ಬೇಗ ಬೇಯೋದಿಲ್ಲಲ್ಲ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಈಗ ಒಗ್ಗರಣೆಯಲ್ಲಿ ಬಾಡಿಸಿಕೊಳ್ತಾ ಇದ್ದೇನೆ. ಹಸಿಮೆಣಸನ್ನು ಉದ್ದಕ್ಕೆ ಸೀಳಿಕೊಳ್ಳೋದು ಯಾಕೆಂದರೆ ಸಣ್ಣದಾಗಿ ಕಟ್ ಮಾಡಿದರೆ ಹಸಿಮೆಣಸು ಯಾವುದು ಬೀನ್ಸ್ ಯಾವುದು ಅಂತ ಪಕ್ಕ ತೆಗೆಯುವಾಗ ಖಾರ ಆಗ್ಬೋದು ಅಂತೇಳಿ ಹಸಿಮೆಣಸನ್ನು ಉದ್ದಕ್ಕೆ ಸೀಳಿಕೊಂಡಿದ್ದೇನೆ. ಇದನ್ನೀಗ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಬಾಡಿಸಿಕೊಳ್ತಾ ಇದ್ದೇನೆ. ಬೀನ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಈಗ ಬೀನ್ಸ್ ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಕೊಂಡಿದೆ. ಈಗ ಟೊಮೆಟೊ ಮತ್ತು ಕ್ಯಾರೆಟನ್ನು ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಇದರಲ್ಲಿ ಯಾವುದಾದ್ರು ತರಕಾರಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಬೋದು. ನಾನು ಟೊಮೆಟೊದ ಸಿಪ್ಪೆ ಯಾಕೆ ತೆಗೆದದ್ದು ಅಂತ ಹೇಳಿದರೆ ಅದು ಬಾಯಿಗೆ ಸಿಗ್ತದೆ, ಅದಕ್ಕೋಸ್ಕರ ಸಿಪ್ಪೆ ತೆಗೆದಿದ್ದೇನೆ. ಈಗ ಇದನ್ನು ಕೂಡ ಹೀಗೆ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಕೂಡ ಹಾಕಿಕೊಂಡಿದ್ದೇನೆ. ಹೀಗೆ ಇದಕ್ಕೆ ನೀರು ಹಾಕಿಕೊಳ್ತಾ ಇದ್ದೇನೆ. ಈ ನೀರಲ್ಲಿ ಅಳತೆ ಎಂತ ಬೇಕು ಅಂತ ಇಲ್ಲ. ಈಗ ಈ ರೀತಿ ಹಾಕಿದ್ದೇನೆ. ನೀರು ಚೆನ್ನಾಗಿ ಕುದಿಲಿ, ಮುಚ್ಚಿಕೊಳ್ತಾ ಇದ್ದೇನೆ. ಈಗ ಅದು ಕುದಿಯೋಷ್ಟರಲ್ಲಿ 1 ಲೋಟ ರಾಗಿ ಹುಡಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದು ಗಂಟಿಲ್ಲದಂತೆ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. 1 ಲೋಟ ರಾಗಿಗೆ 2 ಲೋಟದಷ್ಟು ನೀರು ತಗೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ
ಕರಡಿಸಿಕೊಂಡಾಗಿದೆ. ನೋಡಿ, ಇದೆಲ್ಲ ತರಕಾರಿ ಎಲ್ಲ ಈ ನೀರಲ್ಲಿ ಬೇಯ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ. ಅದು ಚೆನ್ನಾಗಿ ಬೇಯಬೇಕು. ಮುಚ್ಚಳ ಮುಚ್ಚುತ್ತಾ ಇದ್ದೇನೆ. ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಇದು ಬೆಂದಿದೆ. ಈಗ ಒಗ್ಗರಣೆಯಲ್ಲಿ ಬಾಡಿಸಿಕೊಂಡ ಕಾರಣ ಬೇಗ ಬೇಯ್ತದೆ. ಈಗ ಈ ರಾಗಿ ಹುಡಿ ನೀರಲ್ಲಿ ಕರಡಿಸಿಟ್ಟುಕೊಂಡಿದ್ದೇವಲ್ಲ, ಇದನ್ನೀಗ ಇದಕ್ಕೆ ಸೇರಿಸಿಕೊಳ್ಳುವ. ಇದನ್ನೀಗ ತಲೆ ಹಿಡಿಯೋದಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ರಾಗಿ ಇದರಲ್ಲಿ ಬೇಯಬೇಕು. ಮುಚ್ಚಳ ಮುಚ್ಚಿ ಬೇಯಿಸಬೇಡ, ಹೀಗೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಬೇಯ್ತಾ ಬರುವಾಗ ಉರಿ ಸಣ್ಣದು ಮಾಡಿಕೊಂಡಿದ್ದೇನೆ. ಅದು ಬೇಯಲಿಲ್ಲ ಅಂತಂದರೆ ಸ್ವಲ್ಪ ನೀರು ಕೂಡ ಹಾಕಿಕೊಳ್ಬೋದು. ಈಗ ಇದು ರಾಗಿಯ ಮಣ್ಣಿ ಥರವೇ ಆಗ್ತದೆ. ಹಾಗೆ ಅಂತೇಳಿ ತರಕಾರಿ ಎಲ್ಲ ಇರುವ ಕಾರಣ ರುಚಿ ಆಗ್ತದೆ. ಉಪ್ಪು ಬೇಕಿದ್ದರೆ ಸೇರಿಸ್ಕೊಳ್ಬೋದು. ರಾಗಿ ಚೆನ್ನಾಗಿ ಬೇಯಬೇಕಿದ್ರಲ್ಲಿ. ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕಿಕೊಳ್ಬೋದು. ಮೂಲಂಗಿ ಈ ಥರವು ಕೂಡ ಹಾಕಿಕೊಳ್ಬೋದು. ನಿಮ್ಮ ಇಷ್ಟದ ಬೇರೆ ಯಾವುದಾದ್ರು ತರಕಾರಿಗಳು ಹಾಕಿಕೊಳ್ಬೋದು. ಸೊಪ್ಪು ಕೂಡ ಹಾಕಿಕೊಳ್ಬೋದು. ನೀರುಳ್ಳಿ ಬೆಳ್ಳುಳ್ಳಿ ಇಷ್ಟಪಡುವವರಿದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ಕೈ ಹೀಗೆ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಬೋದು. ರಾಗಿ ಬೇಯ್ತಾ ಬಂತೀಗ. ಇದರ ಕನ್ಸಿಸ್ಟೆನ್ಸಿ ನಿಮಗೆ ಬೇಕಾದ ರೀತಿ ಮಾಡಿಕೊಳ್ಳುವುದು. ಆದರೆ ಸ್ವಲ್ಪ ತೆಳ್ಳಗೆ ಆಗಿದ್ದರೆ ರುಚಿ, ಅಂದರೆ ಇಷ್ಟಿದ್ದರೆ ಅದನ್ನು ತಿನ್ನಲಿಕ್ಕೆ ರುಚಿಯಾಗ್ತದೆ. ಮತ್ತು ರಾಗಿ ಹುಡಿಯಾದ ಕಾರಣ ಬೇಯಿಸಿಕೊಳ್ಳಲಿಕ್ಕೆ ಸ್ವಲ್ಪ ನೀರಿದ್ದರೆ ಸುಲಭ ಆಗ್ತದೆ. ಬ್ಲಡ್ ಶುಗರ್ ಜಾಸ್ತಿ ಇರುವವರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು. ಇದೊಂದು ಸ್ಪೈಸಿಯಾಗಿ ಇರುವ ಕಾರಣ ಒಳ್ಳೆ ರುಚಿ ಆಗ್ತದೆ. ಜೀರಿಗೆ ಒಗ್ಗರಣೆ ಎಲ್ಲ ಹಾಕುವ ಕಾರಣ ಪರಿಮಳವೂ ಇರ್ತದೆ. ತರಕಾರಿಯು ಇದರಲ್ಲಿ ಇರುವ ಕಾರಣ ಇನ್ನೊಂದು ಸೈಡ್ ಡಿಶ್ ಆಗಿ ಯಾವುದು ಬೇಕಾಗುವುದಿಲ್ಲ. ಹೀಗೆ ಇದನ್ನು ತಿನ್ಬೋದು. ನೋಡಿ,
ರಾಗಿ ಬೆಂದಿದೆ ಅಂತಾದರೆ ಅದರಲ್ಲಿ ಒಂದು ರೀತಿಯ ಶೈನಿಂಗ್ ಬರ್ತದೆ ನೋಡಿ. ಈಗ ರಾಗಿ ಬೆಂದಿದೆ, ಪೂರಿ ಆಫ್ ಮಾಡಿಕೊಳ್ತಾ ಇದ್ದೇನೆ ನೋಡಿ. ಇದರ ಹದ ಈ ರೀತಿ ಇದೆ. ಇದನ್ನೀಗ ಸರ್ವ್ ಮಾಡುವುದು. ಇದನ್ನು ತಿನ್ನಲಿಕ್ಕೆ ಸೈಡ್ ಡಿಶ್ ಆಗಿ ಬೇಕು ಅಂತಿದ್ದರೆ ಅವರವರ ಇಷ್ಟದ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿಕೊಳ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.